ಆತ್ಮೀಯ ಸ್ಪರ್ಧಾರ್ಥಿಗಳೇ, ತುಮಕೂರಿನ ಹೆಮ್ಮೆಯ ಸಂಸ್ಥೆ ಸ್ಪರ್ಧಾ ಚೇತನ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಸೊ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನಲನ್ನು ಫಾಲೋ ಮಾಡಿಲ್ಲ, ಈ ಕೂಡಲೇ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತು ವಿಶೇಷವಾಗಿ ನೋಡಿ, KE ಆಧಾರಿತ ಮುಂದೆ ಬರುವಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಾದಂಥ PC, KS, VAO, KSRP, PC, ESI ಎಕ್ಸೆಟ್ರಾ ಪ್ರತಿಯೊಂದು ಎಕ್ಸಾಮ್ಗಳಿಗೂ ಕೂಡ ಸಂಬಂಧಿಸಿದಂತೆ KE ಆಧಾರಿತವಾಗಿ ಒಂದು ಕ್ವಶನ್ ಪೇಪರ್ಗಳ ಅನಾಲಿಸಿಸನ್ನು ಈ ಒಂದು ತರಗತಿಯಲ್ಲಿ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ನಿಮ್ಮ ಪ್ರೋತ್ಸಾಹ ಸಹಕಾರ ಹೀಗೆ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ, ಸೊ ವಿಶೇಷವಾಗಿ ನಾನು ಆನಂದ್ ಸರ್, ಭೂಗೋಳ ಚೇತನ ಪುಸ್ತಕದ ಲೇಖಕರು ಹಾಗೂ ನಿರ್ದೇಶಕರು, ಸ್ಪರ್ಧಾ ಚೇತನ ಅಕಾಡೆಮಿ ತುಮಕೂರು. ಸೊ ಪ್ರತಿದಿನನೂ ಕೂಡ ಕ್ವಶನ್ಸ್ಗಳ ಒಂದು ಅನಾಲಿಸಿಸ್ ಮಾಡ್ತಾ ಹೋಗೋಣ. ನಿಮ್ಮೆಲ್ಲರ ಸಹಕಾರ ಮತ್ತೊಮ್ಮೆ ಇರಲಿ ಅಂತ ಹೇಳ್ತಾ, ಸೊ ನಮ್ಮ ತರಬೇತಿ ಸಂಸ್ಥೆ ಏನಿದೆ, ಸ್ಪರ್ಧಾ ಚೇತನ ತರಬೇತಿ ಸಂಸ್ಥೆ ಏನಿದೆ, ಸುಮಾರು 2014ರಲ್ಲಿ ಪ್ರಾರಂಭವಾದಂಥ ತರಬೇತಿ ಸಂಸ್ಥೆ ಸುಮಾರು 1,000ಕ್ಕಿಂತ ಹೆಚ್ಚು ಸರ್ಕಾರಿ ಉದ್ಯೋಗಕ್ಕೆ ಆಯ್ಕೆಯಾಗಿರುವಂಥ ಹೆಮ್ಮೆಯ ಕಲ್ಪತರು ನಾಡಿನ ಸಂಸ್ಥೆ ಸ್ಪರ್ಧಾ ಚೇತನದಲ್ಲಿ ಪ್ರತಿ ತಿಂಗಳು ಕೂಡ ಹೊಸ ಬ್ಯಾಚ್ಗಳು ಪ್ರಾರಂಭವಾಗುತ್ತೆ. ನಮ್ಮ ತರಬೇತಿ ಸಂಸ್ಥೆಯಲ್ಲಿ ನಾವು ಯಾವ ಹೊಸ ಬ್ಯಾಚ್ಗಳನ್ನು ಪ್ರಾರಂಭ ಮಾಡ್ತೀವಿ, ಯಾವ್ಯಾವ ವೃತ್ತಿಗಳಿಗೆ, ಯಾವ್ಯಾವ ಕೋರ್ಸ್ಗಳಿಗೆ ತರಬೇತಿಯನ್ನು ನೀಡಲಾಗುತ್ತೆ ಅಂದರೆ KS, PSI, ESI, PDO, SDA, FDA ಮುಂತಾದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಮ್ಮ ಸಂಸ್ಥೆಯಲ್ಲಿ ತರಬೇತಿಯನ್ನು ನೀಡಲಾಗ್ತಾ ಇದೆ. ಸೊ ಈ ಒಂದು ಸಂಸ್ಥೆಯ ಅಡ್ರೆಸ್ ಬಂದು ತುಮಕೂರು ವಿಶ್ವವಿದ್ಯಾನಿಲಯದ ಮುಂಭಾಗ, ವಿನಾಯಕ ಹಾಸ್ಪಿಟಲ್, 1ನೇ ಮುಖ್ಯ ರಸ್ತೆ, ಅಶೋಕನಗರ, 1ನೇ ಕ್ರಾಸ್, ಅಶೋಕನಗರ, ತುಮಕೂರಲ್ಲಿದೆ ಸಂಸ್ಥೆ ಲೊಕೇಟೆಡ್ ಆಗಿದೆ. ಸೊ ಈ ಒಂದು ಸಂಸ್ಥೆಗೆ ಸೇರ ಬಯಸುವವರು ಈ ಕೆಳಗೆ ಕೊಟ್ಟಿರುವಂಥ ನಂಬರ್ 9880991791 ಮತ್ತು 9632344329ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ ಸಂಸ್ಥೆಯಲ್ಲಿ ನುರಿತ ತಜ್ಞರಿಂದ ಬೋಧನೆಯನ್ನು ಮಾಡಲಾಗುತ್ತೆ. ಈಗ ಉದಾಹರಣೆ ಸ್ಪರ್ಧಾ ಇತಿಹಾಸ ಲೇಖಕರಾದಂಥ R ಮಂಜುನಾಥ್ ಸರ್ ಇರ್ಬೋದು, ಸೊ ಜೊತೆಗೆ ವಿಶ್ವನಾಥ್ ಸರ್ ಇರ್ಬೋದು, ಇನ್ನು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ 4G ರವಿ ಸರ್ ಇರ್ಬೋದು, ಗಂಗಾಧರ್ ಸರ್ ಇರ್ಬೋದು, ಇನ್ನು ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತೆ ರಾಘವೇಂದ್ರ ಶಿಡ್ಲಘಟ್ಟ ಇರ್ಬೋದು. ಹಾಗಾಗಿ ಅನೇಕ ನುರಿತ ತಜ್ಞರಿಂದ ಪ್ರತಿಯೊಂದು ವಿಷಯಕ್ಕೂ ಸಂಬಂಧಪಟ್ಟಂತೆ ಪ್ರತಿಯೊಂದು ನುರಿತ ತಜ್ಞರಿಂದ ಒಂದು ನಮ್ಮ ಸಂಸ್ಥೆಯಲ್ಲಿ ತರಬೇತಿಯನ್ನು ನೀಡಲಾಗುತ್ತೆ. ಜೊತೆಗೆ ಉಚಿತ ಮಾದರಿ ಪರೀಕ್ಷೆಗಳು, ಪ್ರತಿ ವಾರಾಂತ್ಯದಲ್ಲಿ ಉಚಿತ ಮಾದರಿ ಪರೀಕ್ಷೆಗಳಿರ್ತವೆ, ಕ್ವಿಜ್ ಪ್ರೋಗ್ರಾಮ್ ಇರುತ್ತೆ. ಜೊತೆಗೆ ನಮ್ಮ ಸಂಸ್ಥೆಯಲ್ಲಿ ಸಾಧನೆಯನ್ನು ಮಾಡಿ ನಮ್ಮ ಸಂಸ್ಥೆಯಲ್ಲಿ ಸರ್ಕಾರಿ ಉದ್ಯೋಗಕ್ಕೆ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಂದ ಪ್ರತಿ ವಾರವೂ ಕೂಡ ನಿಮಗೆ ವಿಶೇಷ ಮಾರ್ಗದರ್ಶನವನ್ನು ನೀಡಲಾಗುತ್ತೆ. ಫ್ರೀ ವೈಫೈ ಒಂದು ಫೆಸಿಲಿಟೀಸ್ ಇರುತ್ತೆ, ಡಿಜಿಟಲ್ ಕ್ಲಾಸ್ ವ್ಯವಸ್ಥೆ ಇರುತ್ತೆ. ಸೊ ಹಾಗಾಗಿ ಈ ಒಂದು ಸಂಸ್ಥೆಗೆ ಅನೇಕ ವಿಶೇಷತೆಯನ್ನು ಒಳಗೊಂಡಿದ್ದು, ಯಾರಾದರೂ ಸೇರೋ ಬಯಸುವವರು ಈ ಒಂದು ಸಂಸ್ಥೆಗೆ ಕೊಟ್ಟಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಜೊತೆಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ನಿಮ್ಮ ಸಂಸ್ಥೆಯ, ತುಮಕೂರಿನ ಹೆಮ್ಮೆಯ ಸಂಸ್ಥೆಯ ಬೆಳವಣಿಗೆಗೆ ನೀವು ಕೂಡ ಕಾರಣರಾಗಬೇಕು ಅಂತ ಹೇಳ್ತಾ, ಸೊ ಇವತ್ತಿನ ತರಗತಿಗೆ ಹೋಗೋದಕ್ಕಿಂತ ಮುಂಚೆ ಮತ್ತೊಂದು ವಿಶೇಷತೆ ಇದೆ. ಏನಪ್ಪಾ ಅಂದ್ರೆ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಭೂಗೋಳ ಚೇತನ ಎನ್ನುವಂಥ ಪುಸ್ತಕ ಏನಿದೆ, ಸೊ ಈ ಒಂದು ಪುಸ್ತಕದ ಆಥರ್ ಬಂದು ನಾನೇನೆ. ಈ ಒಂದು ಪುಸ್ತಕವನ್ನ ಸುಮಾರು ಹೊರ ರಾಜ್ಯದ ಪ್ರಶ್ನೆ ಪತ್ರಿಕೆಗಳನ್ನು ಅನಾಲಿಸಿಸ್ ಮಾಡಿ, KS, IAS ಪ್ರಶ್ನೆ ಪತ್ರಿಕೆಗಳನ್ನು ಅನಾಲಿಸಿಸ್ ಮಾಡಿ, KSET, ನೆಟ್ ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡಿ, ಹಳೆಯ ಪ್ರಶ್ನೆ ಪತ್ರಿಕೆಗಳು ಮತ್ತು NCERT ಆಧಾರಿತವಾಗಿ ಈ ಒಂದು ಪುಸ್ತಕವನ್ನು ನಾನು ಪ್ರಿಪೇರ್ ಮಾಡಿದ್ದೀನಿ. ಸೊ ಈ ಒಂದು ಪುಸ್ತಕ 2ನೇ ಪರಿಷ್ಕೃತ ಮುದ್ರಣವನ್ನ ಕಂಡಿದೆ. ಸೊ ಹಿಂದೆ ನಡೆದಂತ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ, ಎಸ್ಪೆಷಲಿ KE ನಡೆಸಿದಂತ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 70% 80% ಇದೇ ಒಂದು ಪುಸ್ತಕದಿಂದ ಬಂದಿದೆ. ಸೊ ಪುಸ್ತಕವನ್ನ ಪರ್ಚೇಸ್ ಮಾಡಿ, ಸೊ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನ ಶೇರ್ ಮಾಡಿ, ಸಹಕಾರ ನೀಡಿ ಅಂತ ಹೇಳ್ತಾ, ಇವತ್ತಿನ ತರಗತಿಯಲ್ಲಿ ಪ್ರಶ್ನೆ ಪತ್ರಿಕೆಗಳಿಗೆ ಸಂಬಂಧಪಟ್ಟಂತೆ, ಕ್ವಶನ್ಗಳಿಗೆ ಸಂಬಂಧಪಟ್ಟಂತೆ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ವಿಶೇಷವಾಗಿ ಇವತ್ತಿನ ತರಗತಿಯಲ್ಲಿ ಪ್ರಥಮ ಕ್ವಶನ್ ಏನಿದೆಯಪ್ಪ ಅಂದ್ರೆ ಗ್ಯಾಲಕ್ಸಿಗಳಿಗೆ ಸಂಬಂಧಪಟ್ಟಂತೆ ಇದೆ ಕ್ವಶನ್. ಏನಿದೆ ಕ್ವಶನ್ ಅಂದ್ರೆ, ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಸರಿಯಾದಂತ ಉತ್ತರವನ್ನ ಆರಿಸಿ ಬರೆಯಿರಿ ಅಂತ ಇದೆ. ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಇದೆ, ಸೌರವ್ಯೂಹದ ಕ್ಷೀರಪಥ ಗ್ಯಾಲಕ್ಸಿಗೆ ಸಮೀಪದಲ್ಲಿರುವಂತ ಗ್ಯಾಲಕ್ಸಿ ಆಂಡ್ರೋಮೆಡಾ ಅಂತ ಇದೆ. ವಿಶ್ವದ ಅತ್ಯಂತ ಹೊಳೆಯುವ ನಕ್ಷತ್ರವಾದ ಸಿರಿಯಸ್ ಅನ್ನ ಡಾರ್ಕ್ ಸ್ಟಾರ್ ಅಂತ ಕರಿತೀವಿ ಅಂತ ಇದೆ. 3ನೇದು, ಸೂರ್ಯನಿಂದ ಬರುವಂತ ವಿಕಿರಣವನ್ನ ಅಳತೆ ಮಾಡುವಂತ ಮಾಪಕ ಸೋಲಾರಿಮೀಟರ್ ಅಂತ ಇದೆ. ಈ 3 ಸ್ಟೇಟ್ಮೆಂಟ್ಗಳಿದಾವೆ. ಇಲ್ಲಿ ವಿಶೇಷವಾಗಿ ನೋಡಿ, ಸಾವಿರಾರು ನಕ್ಷತ್ರಗಳ ಗುಂಪಿಗೆ ಗ್ಯಾಲಕ್ಸಿ ಅಂತ ಕರಿತೀವಿ. ಇಂಥ ಸಾವಿರಾರು ನಕ್ಷತ್ರಗಳ ಗುಂಪಿಗೆ ಗ್ಯಾಲಕ್ಸಿ ಅಂತ ಕರೆಯುವಂತ ಆಲೋಹಾದಿ ಕ್ಷೀರಪಥ ಆಕಾಶಗಂಗೆ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ನಮ್ಮ ಸೂರ್ಯನಿದ್ದಾನೆ.
ನಮ್ಮ ಗ್ಯಾಲಕ್ಸಿ ಆಕಾರ ಯಾವುದು ಅಂತ ಕೇಳಿದಾಗ ಸುರುಳಿ ಆಕಾರದಲ್ಲಿದೆ, ಸ್ಪೈರಲ್ ಶೇಪ್ ಅಲ್ಲಿ ಇದೆ. ಹಾಗಾದ್ರೆ ನಮ್ಮ ಗ್ಯಾಲಕ್ಸಿಗೆ ಸಮೀಪದಲ್ಲಿರುವಂತಹ ಮತ್ತೊಂದು ಗ್ಯಾಲಕ್ಸಿ ಯಾವ್ದಪ್ಪ ಅಂದ್ರೆ ಅದು ಆಂಡ್ರೋಮೆಡಾ ಗ್ಯಾಲಕ್ಸಿ ಆಗಿದೆ. ಫಸ್ಟ್ ಸ್ಟೇಟ್ಮೆಂಟ್ ಸರಿ ಇದೆ. ಇನ್ನ ಹೊಳೆಯುವಂತ ನಕ್ಷತ್ರ ಸಿರಿಯಸ್ ಅನ್ನ ಡಾರ್ಕ್ ಸ್ಟಾರ್ ಅಂತ ಕೂಡ ಕರಿತೀವಿ, ಇಂಗ್ಲಿಷ್ ಅಲ್ಲಿ ಸರಿಯಾಗಿದೆ. ಇನ್ನು ಸೂರ್ಯನಿಂದ ಬರುವಂತ ವಿಕಿರಣವನ್ನ ಅಳೆಯುವಂತ ಮಾಪನ ಯಾವುದು ಅಂತ ಬಂದಾಗ ಸೋಲಾರಿಮೀಟರ್ ಅಂತಾನೆ ಕರಿತೀವಿ, ಇದು ಕೂಡ ಸರಿಯಾಗಿದೆ. ಈ ಮೂರು ಸ್ಟೇಟ್ಮೆಂಟ್ಗಳು ಸರಿಯಾಗಿರೋದ್ರಿಂದ ಈ ಒಂದು ಕ್ವಶನ್ಗೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಸ್ನೇಹಿತರೆ. ಸರಿಯಾದಂತ ಉತ್ತರ 1, 2 ಮತ್ತು 3 ಸರಿಯಾದಂತ ಉತ್ತರ. ಸೊ ಹಾಗಾಗಿ ಈ ಒಂದು ಕ್ವಶನ್ಸ್ ಅನ್ನ ನೋಟ್ ಮಾಡ್ಕೊಳ್ಳಿ, ಇದು ತುಂಬಾ ಇಂಪಾರ್ಟೆಂಟ್. ಕೇಳ್ತಾನೆ ಇರ್ತಾನೆ ಕ್ವಶನ್ಸ್ ಅನ್ನ, ಇಂಪಾರ್ಟೆಂಟ್, ರಿಪೀಟ್ ಆಗಿದೆ ಕ್ವಶನ್ಸ್. ಇದು ಸರಿಯಾದಂತ ಉತ್ತರ 1, 2 ಮತ್ತು 3 ಅಂತ ಇದೆ. ಸೊ ಮತ್ತೊಮ್ಮೆ ಇದನ್ನ ನೀವು ನೋಡ್ಬೋದಾಗತ್ತೆ. ಇನ್ನ ಎರಡನೇ ಕ್ವಶನ್ಸ್ ಬಂದು ಮೋಡಗಳಿಗೆ ಸಂಬಂಧಪಟ್ಟಂತ ಇದೆ ಕ್ವಶನ್. ಕೆಳಗಿನವುಗಳಲ್ಲಿ ಅತಿಯಾದ ಮಳೆಗೆ ಕಾರಣವಾಗುವಂತ ಮೋಡಗಳು ಯಾವುದು ಅಂತ. ಸೊ ಕ್ಲೌಡ್ಸ್ ಅಂಡ್ ರೈನ್ಸ್ ಮೇಲೆ ಕೂಡ ಒಂದು ಕ್ವಶನ್ಸ್ ಇರುತ್ತೆ, ಮಳೆಗಳು ಮತ್ತು ಮೋಡಗಳ ಮೇಲೆ ಕ್ವಶನ್ಸ್ ಇರುತ್ತೆ. ಇನ್ನು ವಿಶೇಷವಾಗಿ ಮಳೆಗಳ ಮೇಲೆ ಕೇಳಿದಾಗ ಪರಿಸರಣ ಮಳೆ, ಆವರ್ತನ ಮಳೆ ಮತ್ತು ಓರೋಗ್ರಾಫಿಕ್ ರೈನ್ ಬಗ್ಗೆ ಸಂಬಂಧಪಟ್ಟಂತ ಕ್ವಶನ್ ಕೇಳ್ತೇನೆ. ಬಟ್ ಮೋಡಗಳ ಮೇಲೆ ಕೇಳ್ಬೇಕಾದ್ರೆ ಎಕ್ಸಾಕ್ಟ್ ಆಗಿ ಇಲ್ಲಿವರೆಗೂ ಬಹಳ ಎಕ್ಸಾಮ್ ಅಲ್ಲಿ ಕೇಳಿರುವಂತ ಕ್ವಶನ್ ಅತಿಯಾದ ಮಳೆಯಾಗೆ ಕಾರಣವಾದಂತ ಮೋಡಗಳು ಯಾವುದು ಅಂತ. ಸರಿಯಾದಂತ ಉತ್ತರ ಯಾವುದು ಅಂತ ಬಂದಾಗ ನೋಡಿ, ಇದಕ್ಕೆ ಪದರು ಮೋಡಗಳಿದೆ, ಹಿಮಕಣ ಮೋಡಗಳಿದೆ, ವೃಷ್ಟಿ ಪದರು ಮೋಡಗಳಿದೆ, ರಾಶಿ ವೃಷ್ಟಿ ಮೋಡಗಳಿದಾವೆ. ಈ 4 ಆಪ್ಷನ್ಸ್ ಅಲ್ಲಿ ಸರಿಯಾದಂತ ಉತ್ತರ ಯಾವ್ದು ಅಂತ ಹೇಳ್ತೀವಪ್ಪ ನಾವು ಅಂದ್ರೆ ರಾಶಿ ವೃಷ್ಟಿ ಮೋಡಗಳು ಅಂತ ಕರಿತೀವಿ, ಅಥವಾ ಇದನ್ನ ಇಂಗ್ಲಿಷ್ ಅಲ್ಲಿ ನಿಂಬೂಸ್ ಕ್ಲೌಡ್ಸ್ ಅಂತೀವಿ. ಸೊ ಹಾಗಾಗಿ ಇದು ಸರಿಯಾದಂತ ಉತ್ತರ ಅಂತ ಹೇಳಿ ನಾವು ಸೆಲೆಕ್ಟ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಬಹುತೇಕ ಈ ಮೋಡಗಳಿಗೆ ಸಂಬಂಧಪಟ್ಟಂತೆ ನಿಮ್ಗೆ ಕ್ವಶನ್ಸ್ ಅನ್ನ ಇಲ್ಲೇ ತೆಗಿತಾನೆ. ಸೊ ಹಾಗಾಗಿ ಈ ಒಂದು ಕ್ವಶನ್ಸ್ ಅನ್ನ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ, ಗ್ಯಾರಂಟಿ 1 ಮಾರ್ಕ್ಸ್ ಬರುವಂತ ಚಾನ್ಸಸ್ ಇರುತ್ತೆ. ಹಾಗಾದ್ರೆ ಮುಂದಿನ 3ನೇ ಕ್ವಶನ್ಸ್ ಯಾವ್ದಿದೆ ಅಂತ ಬಂದಾಗ ನೋಡಿ, ಹೊಂದಿಸಿ ಬರೆಯಿರಿ ಅಂತ ಇದೆ. ಹೊಂದಿಸಿ ಬರೆಯಿರಿ ಅಂತ ಇದೆ. ಇಲ್ಲಿ ನದಿಗಳು ಮತ್ತೆ ಅಣೆಕಟ್ಟುಗಳಿಗೆ ಸಂಬಂಧಪಟ್ಟಂತೆ ಹೊಂದಿಸಿ ಬರೆಯಿರಿ ಅಂತ ಇದೆ. ಈಗ ಫಸ್ಟ್ ಕ್ವಶನ್ ಯಾವ್ದಿದೆಯಪ್ಪ ಅಂದ್ರೆ ಇಲ್ಲಿದೆ ನೋಡಿ, ಬಲೋಕಿ ಬ್ಯಾರೇಜ್ ಅಂತ. ನೋಡಿ, ಈ ಬಲೋಕಿ ಬ್ಯಾರೇಜ್ ಇದೆ, ಪಾಂಗ್ ಅಣೆಕಟ್ಟಿದೆ, ಕೋಲಂ ಅಣೆಕಟ್ಟಿದೆ, ಬಗಿಹಾರ್ ಅಣೆಕಟ್ಟಿದೆ. ಇಲ್ಲಿ ವಿಶೇಷವಾಗಿ ನೋಡಿ, ಈ ಬಲ್ಲೋಕಿ ಬ್ಯಾರೇಜ್ ಅಂತ ಬಂದಾಗ ಈ ಬಲ್ಲೋಕಿ ಬ್ಯಾರೇಜ್ ಅನ್ನ ಯಾವ ನದಿಗೆ ಕಟ್ಟಿದಾರಪ್ಪ ಅಂದ್ರೆ ನೋಡಿ, ಬಲ್ಲೋಕಿ ಬ್ಯಾರೇಜ್ ಅನ್ನ ರಾವಿ ನದಿಗೆ ನಿರ್ಮಾಣ ಮಾಡಲಾಗಿದೆ. ಇನ್ನ ಪಾಂಗ್ ಅಣೆಕಟ್ಟು ಅಂತ ಬಂದಾಗ ಪಾಂಗ್ ಅಣೆಕಟ್ಟನ್ನ ವಿಶೇಷವಾಗಿ ನಾವು ಯಾವ ನದಿ ಕಟ್ಟಿದೀವಪ್ಪ ಅಂದ್ರೆ ಪಾಂಗ್ ಅಣೆಕಟ್ಟನ್ನ ಬಿಯಾಸ್ ನದಿಗೆ ನಿರ್ಮಾಣ ಮಾಡಲಾಗಿದೆ. ಇನ್ನ ಕೋಲಂ ಅಣೆಕಟ್ಟು ಅಂತ ಬಂದಾಗ ಕೋಲಂ ಅಣೆಕಟ್ಟೆಯನ್ನ ಯಾವ ನದಿಗೆ ನಿರ್ಮಾಣ ಮಾಡಿದ್ರಪ್ಪ ಅಂದ್ರೆ ನೋಡಿ, ಸಟ್ಲೇಜ್ ನದಿಗೆ ನಿರ್ಮಾಣ ಮಾಡಲಾಗಿದೆ. ಇನ್ನ ಬಗಿಹಾರ್ ಅಣೆಕಟ್ಟು ಅಂತ ಬಂದಾಗ ವಿಶೇಷವಾಗಿ ಬಗಿಹಾರ್ ಅಣೆಕಟ್ಟೆಯನ್ನ ಚೀನಾಬ್ ನದಿಗೆ ನಿರ್ಮಾಣ ಮಾಡಲಾಗಿದೆ. ಇದು ಸರಿಯಾದಂತ ಮ್ಯಾಚ್ ಆಗಿದೆ ಒನ್ಸ್ ಅಗೈನ್. ಸೊ ಈ ಮ್ಯಾಚ್ ಅನ್ನ ಆಧರಿಸಿ ನಾವು ಸರಿಯಾದಂತ ಉತ್ತರವನ್ನು ಆಯ್ಕೆ ಮಾಡ್ಬೇಕಾಗತ್ತೆ. ಸರಿಯಾದಂತ ಉತ್ತರವನ್ನು ಆಯ್ಕೆ ಮಾಡಿದಾಗ ನಮ್ಗೆ ಸರಿಯಾದಂತ ಉತ್ತರ ಯಾವ್ದು ಸಿಗುತ್ತೆ ಸ್ನೇಹಿತೆ ಅಂದ್ರೆ ನೋಡಿ, ಆಪ್ಷನ್ ಸಿ ನಮ್ಗೆ ಸರಿಯಾದಂತ ಉತ್ತರ. ಆಪ್ಷನ್ ಸಿ ನಮ್ಗೆ ಸರಿಯಾದಂತ ಉತ್ತರ ಸಿಗುತ್ತೆ. ಆಪ್ಷನ್ ಸಿ ನಾವು ಗಮನಿಸಿದಾಗ ಅಣೆಕಟ್ಟುಗಳನ್ನ ನಾವು ಫಸ್ಟ್ ಮ್ಯಾಚ್ ಮಾಡ್ಬೇಕಾಗತ್ತೆ. ಅಣೆಕಟ್ಟುಗಳನ್ನ ಮ್ಯಾಚ್ ಮಾಡಿ ನಂತರ ಸರಿಯಾದಂತ ಉತ್ತರವನ್ನು ಆಯ್ಕೆ ಮಾಡಿದಾಗ ಸಿ ಇದಕ್ಕೆ ಸರಿಯಾದಂತ ಉತ್ತರವನ್ನ ನಾವು ಆಯ್ಕೆ ಮಾಡ್ಬೇಕಾಗತ್ತೆ. ಸೊ ಇದು ಬಹಳ ವಿಶೇಷತೆ ಇದೆ. ಪ್ರತಿಯೊಂದು ಎಕ್ಸಾಮ್ ಅಲ್ಲೂ ಕೂಡ ಅಣೆಕಟ್ಟುಗಳು ಮತ್ತು ಜಲಪಾತಗಳಿಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಗ್ಯಾರಂಟಿ ಇರುತ್ತೆ. ನೆಕ್ಸ್ಟ್ ಮುಂದಿನ ಕ್ವಶನ್ಸ್ ಯಾವ್ದಂತ ನೋಡೋದಾದ್ರೆ ನೋಡಿ, ತಪ್ಪಾದ ಜೋಡಿಯನ್ನ ಗುರುತಿಸಿ ಅಂತ ಇದೆ. ಇಲ್ಲಿ ನೋಡಿ, ತಾಲ್ಘಾಟ್ ಅಂತ ಇದೆ, ಘಾಟ್ಗಳಿಗೆ ಸಂಬಂಧಪಟ್ಟಂತ ಕ್ವಶನ್ಸ್ ಇದೆ. ಇಲ್ಲಿ ನೋಡಿ ತಾಲ್ಘಾಟ್ ಇದೆ. ತಾಲ್ಘಾಟ್ ಯಾವ್ದಕ್ಕೆ ಸಂಬಂಧಪಟ್ಟಿದ್ಯಪ್ಪ ಅಂದ್ರೆ ನೋಡಿ, ತಾಲ್ಘಾಟ್ ಮುಂಬೈನಿಂದ ನಾಸಿಕ್ ವರೆಗೆ ಕನೆಕ್ಟ್ ಮಾಡುತ್ತೆ. ಇನ್ನು ಅಂಬಾಘಾಟ್ ಅಂತ ಬಂದಾಗ ಇದು ರತ್ನಗಿರಿ ಮತ್ತು ಕೊಲ್ಹಾಪುರ, ಮಹಾರಾಷ್ಟ್ರದಲ್ಲಿ ಬರುತ್ತೆ. ರತ್ನಗಿರಿ ಮತ್ತು ಕೊಲ್ಹಾಪುರದಲ್ಲಿ ಕನೆಕ್ಟ್ ಮಾಡುತ್ತೆ. ಇನ್ನ ಪಾಲ್ಘಾಟ್ ಅಂತ ಬಂದಾಗ ಚೆನ್ನೈನಿಂದ ತ್ರಿವೇಂದ್ರಂಗೆ ಕನೆಕ್ಟ್ ಮಾಡುತ್ತೆ. ಸೊ ಈ 3 ಸರಿಯಾಗಿದ್ದಾವೆ. ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತದ್ದು ಏನಪ್ಪಾ ಅಂದ್ರೆ ತಪ್ಪಾದ ಜೋಡಿಯನ್ನ ಗುರುತಿಸಿ. ಇಲ್ಲಿ ಕೊಟ್ಟಿರುವಂತ ಪ್ರಕಾರ ಕಿಂಬರ್ಲಿ ಘಾಟ್ ಏನಿದೆ ಇದು ಸರಿಯಾದಂತ ಉತ್ತರ ಅಲ್ಲ. ಸೊ ಈ ಘಾಟ್ ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಆಗಲ್ಲ. ಹಾಗಾಗಿ ಇಲ್ಲಿ ಕೊಟ್ಟಿರುವಂತ ಆಪ್ಷನ್ಸ್ ಅಲ್ಲಿ ಸರಿಯಾದಂತ ಆಪ್ಷನ್ಸ್ ಅನ್ನ ನಾವು ಸೆಲೆಕ್ಟ್ ಮಾಡ್ಬೇಕಾದ್ರೆ ಕಿಂಬರ್ಲಿ ಘಾಟ್ ಅನ್ನ ನಾವು ಸರಿಯಾದಂತ ಉತ್ತರವಾಗಿ ಸೆಲೆಕ್ಟ್ ಮಾಡ್ತೀವಿ ಸ್ನೇಹಿತರೆ. ಸೊ ಈ ಘಾಟ್ ಗಳಿಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಗ್ಯಾರಂಟಿ ಕೇಳ್ತಾನೆ, ಅದಕ್ಕೋಸ್ಕರ ಈ ಕ್ವಶನ್ಸ್ ಅನ್ನ ಇವತ್ತಿಲ್ಲಿ ಹಾಕಿದೀವಿ.
ಈ ಕ್ವಶನ್ಸ್ ಘಾಟ್ಗಳಿಗೆ ಸಂಬಂಧಪಟ್ಟಂತೆ ಅದು ಕರ್ನಾಟಕದ ಘಾಟ್ ಇರ್ಬೋದು, ಭಾರತದ ಘಾಟ್ಗಳಿರ್ಬೋದು, ಒಂದ್ಸಲಿ ನೀವು ಸ್ಪಷ್ಟವಾಗಿ ನೋಡ್ಬೇಕಾಗತ್ತೆ. ಘಾಟ್ಗಳ ಮೇಲೆ ಕ್ವಶನ್ಸ್ ಗ್ಯಾರಂಟಿ ಇರುತ್ತೆ. ಇನ್ನ ನೆಕ್ಸ್ಟ್ ಮುಂದಿನ ಕ್ವಶನ್ ಯಾವ್ದಿದ್ಯಪ್ಪ ಅಂದ್ರೆ ನೋಡಿ, ನೀಲಗಿರಿ ಬೆಟ್ಟಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಇದೆ. ಇಲ್ಲಿ ನೀಲಗಿರಿ ಬೆಟ್ಟಗಳು ಪ್ರಮುಖವಾಗಿ ಕೆಳಗಿನ ಯಾವ ರಾಜ್ಯಗಳಲ್ಲಿ ವಿಸ್ತರಿಸಿದೆ? ಈಗ ಕೆಲವರು ತಲೆಗೆ ಹೋಗ್ಬಿಡುತ್ತೆ, ನೀಲಗಿರಿ ಬೆಟ್ಟಗಳು ಅಂದಿದ ತಕ್ಷಣ ತಮಿಳ್ನಾಡಲ್ಲಿ ಮಾತ್ರ ಇದೆ, ಇನ್ನೆಲ್ಲೂ ವಿಸ್ತರಿಸಿಲ್ಲ ಅಂತ. ಬಟ್ ನೋಡಿ, ನೀಲಗಿರಿ ಬೆಟ್ಟಗಳು ಪ್ರಮುಖವಾಗಿ ಯಾವ ರಾಜ್ಯಗಳಲ್ಲಿ ಇದೆ ಅಂತ ಬಂದಾಗ ಆಪ್ಷನ್ ಎ ಕರ್ನಾಟಕ, ಬಿ ಕೇರಳ, ಸಿ ತಮಿಳ್ನಾಡು, ಡಿ ಆಂಧ್ರ ಪ್ರದೇಶ ಅಂತ ಇದೆ. ಇಲ್ಲಿ ಆಪ್ಷನ್ ಎ 1 ಮತ್ತು 2 ಸರಿ, ಎರಡನೇದು 1, 3, 4 ಸರಿ, ಸಿ 2, 3, 4 ಸರಿ, ಡಿ 1, 2 ಮತ್ತು 3 ಸರಿ ಅಂತ ಇದೆ. ಈಗ ನೀಲಗಿರಿ ಬೆಟ್ಟಗಳು ಅಂತ ಬಂದಾಗ ನೀಲಗಿರಿ ಬೆಟ್ಟಗಳ ಅತಿ ಹೆಚ್ಚು ಭಾಗ ಇರುವುದು ತಮಿಳುನಾಡು ರಾಜ್ಯದಲ್ಲಿ. ಬಟ್ ನೀಲಗಿರಿ ಬೆಟ್ಟಗಳ ಭಾಗ ವಿಸ್ತರಿಸಿರುವುದು 3 ರಾಜ್ಯಗಳಲ್ಲೂ ವಿಸ್ತರಿಸಿದೆ. ಕರ್ನಾಟಕದಲ್ಲಿದೆ, ಕೇರಳದಲ್ಲಿದೆ, ತಮಿಳ್ನಾಡಲ್ಲಿದೆ. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಡಿ ಸರಿಯಾದಂತ ಉತ್ತರ. 1, 2 ಮತ್ತು 3 ಸರಿಯಾದಂತ ಉತ್ತರ. 3 ರಾಜ್ಯಗಳಲ್ಲೂ ಕೂಡ ನೀಲಗಿರಿ ಬೆಟ್ಟ ಇದೆ. ಇಂಥ ನೀಲಗಿರಿ ಬೆಟ್ಟದಲ್ಲಿ ಕಂಡು ಬರುವಂತ ಉನ್ನತವಾದಂತ ಶಿಖರ ಯಾವುದು ಅಂತ ಮುಂದೇನಾದ್ರೂ ಕೇಳಿದರೆ ದೊಡ್ಡ ಬೆಟ್ಟ ಅಂತ ಕರಿತೀವಿ. ನೀಲಗಿರಿ ಬೆಟ್ಟದ ಉನ್ನತವಾದಂತ ಶಿಖರ ಯಾವುದು ಅಂತ ಕೇಳಿದ್ರೆ ದೊಡ್ಡ ಬೆಟ್ಟ ಅಂತ ಕರಿತೀವಿ. ಸೊ ಒಟ್ಟಾರೆಯಾಗಿ ಇಲ್ಲಿ ಕೊಟ್ಟಿರುವಂತ ಕ್ವಶನ್ಸ್, ನೀಲಗಿರಿ ಬೆಟ್ಟಗಳು ಯಾವ ರಾಜ್ಯದಲ್ಲಿ ಇದಾವೆ ಅಂದ್ರೆ 3 ರಾಜ್ಯಗಳಲ್ಲೂ ಸಹ ಇವು ವಿಸ್ತರಿಸಿವೆ. ನೆಕ್ಸ್ಟ್ ಮುಂದಿನ ಕ್ವಶನ್, ಥಾರ್ ಮರುಭೂಮಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಸೊ ಥಾರ್ ಮರುಭೂಮಿ ಅಂತ ಬಂದಾಗ ಇದು ಭಾರತ ದೇಶದಲ್ಲಿ ವಿಸ್ತರಿತವಾಗಿರುವಂತಹ ಮರುಭೂಮಿ. ಸೊ ಇಂಥ ಮರುಭೂಮಿಗೆ ಸಂಬಂಧಪಟ್ಟಂತೆ ಯಾವ ಸ್ಟೇಟ್ಮೆಂಟ್ಗಳು ತಪ್ಪಾಗಿದೆ ಅಂತ ಬಂದಾಗ ಥಾರ್ ಮರುಭೂಮಿಯು ಏಷ್ಯಾದ 3ನೇ ದೊಡ್ಡ ಮರುಭೂಮಿಯಾಗಿದೆ. ಸರಿಯಾದಂತ ಉತ್ತರ. ಥಾರ್ ಮರುಭೂಮಿಯು ಭಾರತದ ರಾಜಸ್ಥಾನ, ಗುಜರಾತ್, ಹರಿಯಾಣ ರಾಜ್ಯಗಳಲ್ಲಿ ಮಾತ್ರ ಹಂಚಿಕೆಯಾಗಿದೆ. ಇದನ್ನ ಸ್ವಲ್ಪ ನೋಡ್ಬೇಕಾಗತ್ತೆ. ಇನ್ನ ಥಾರ್ ಮರುಭೂಮಿಯನ್ನ ಪಾಕಿಸ್ತಾನದಲ್ಲಿ ಚೋಲಿಸ್ತಾನ ಅಂತ ಕರೀತಾರೆ. ಖಂಡಿತವಾಗ್ಲು, ಯಾಕಂದ್ರೆ 15% ಮರುಭೂಮಿ ಪಾಕಿಸ್ತಾನದಲ್ಲಿದೆ ಥಾರ್ ಮರುಭೂಮಿ, ಅದನ್ನ ಚೋಲಿಸ್ತಾನ ಅಂತ ಕರಿತೀವಿ. ಭಾರತದಲ್ಲಿ 85% ಹಂಚಿಕೆಯಾಗಿದೆ, ಇದನ್ನ ಭಾರತದಲ್ಲಿ ಥಾರ್ ಮರುಭೂಮಿ ಅಂತ ಕರಿತೀವಿ. ಈ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ಥಾರ್ ಮರುಭೂಮಿಯ ಕೇಂದ್ರ ಭಾಗವನ್ನ ಮರುಸಲಿ ಅಂತ ಕರಿತೀವಿ. ಮಧ್ಯದ ಭಾಗವನ್ನ ಸೆಂಟ್ರಲ್ ಪಾರ್ಟ್ ಅನ್ನ ನಾವು ಮರುಸಲಿ ಅಂತ ಕರಿತೀವಿ. ಹಾಗಾಗಿ ಇದು ಸರಿಯಾಗಿದೆ, ಇದು ಸರಿಯಾಗಿದೆ, ಇದು ಸರಿಯಾಗಿದೆ. ಹಾಗಾದ್ರೆ ನಾನು ನೋಡ್ಬೇಕಾಗಿರುವಂತ ಕ್ವಶನ್ಸ್ ಯಾವ್ದಪ್ಪ ಅಂದ್ರೆ ಇಲ್ಲಿ ಬಿ ನೋಡ್ಬೇಕಾಗತ್ತೆ. ಯಾಕಂದ್ರೆ ಥಾರ್ ಮರುಭೂಮಿಯು ಭಾರತದ ರಾಜಸ್ಥಾನ, ಗುಜರಾತ್, ಹರಿಯಾಣ ಮತ್ತು ಪಂಜಾಬ್ ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ. ಆದ್ರೆ ಇಲ್ಲಿ ಆಪ್ಷನ್ ಅಲ್ಲಿ ಏನ್ ಮಾಡಿದಾನೆ, ಪಂಜಾಬ್ ಅನ್ನ ಕೊಟ್ಟಿಲ್ಲ. ಹಾಗಾಗಿ ಥಾರ್ ಮರುಭೂಮಿಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಬಂದಾಗ ಆಪ್ಷನ್ ಬಿ ತಪ್ಪಾಗಿದೆ. ಹಾಗಾಗಿ ಸರಿಯಾದಂತ ಉತ್ತರ ಆಪ್ಷನ್ ಬಿ. ಈ ಆಪ್ಷನ್ ಬಿನೂ ಸರಿಯಾಗಬೇಕು ಅಂದಿದ್ರೆ ಅದಕ್ಕೆ ಪಂಜಾಬ್ ಇರ್ಬೇಕಿತ್ತು, ಬಟ್ ಪಂಜಾಬ್ ಇಲ್ಲ. ಹಾಗಾಗಿ ಇಲ್ಲಿ ಕೊಟ್ಟಿರುವಂತ ಕ್ವಶನ್ಸ್ಗೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಇದಾದ್ಮೇಲೆ ನಾವು ಮುಂದಕ್ಕೆ ಹೋಗೋದಾದ್ರೆ ಇಲ್ಲಿ ನೋಡಿ, ಕರ್ಕಾಟಕ ಸಂಕ್ರಾಂತಿ ವೃತ್ತಕ್ಕೆ ಸಂಬಂಧಪಟ್ಟಂತೆ ಇದೆ. ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಸರಿಯಾದಂತ ಉತ್ತರವನ್ನು ಆರಿಸಿ ಅಂತ. ಇಲ್ಲಿ ವಿಶೇಷವಾಗಿ ನೋಡಿ, ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನ 2 ಬಾರಿ ಹಾದು ಹೋಗುವಂತ ನದಿ, ಟ್ರಾಫಿಕ್ ಆಫ್ ಕ್ಯಾನ್ಸರ್ ಅನ್ನ 2 ಬಾರಿ ಹಾದು ಹೋಗುವಂತ ನದಿ ಯಾವ್ದಪ್ಪ ಅಂದ್ರೆ ಸೊ ಮಾಹಿ ನದಿ. ಗುಜರಾತ್ ರಾಜ್ಯದಲ್ಲಿ ಮಧ್ಯಪ್ರದೇಶದ ವಿಂಧ್ಯ ಪರ್ವತ ಶ್ರೇಣಿಯಲ್ಲಿ ಉಗಮವಾಗಿ ಮಧ್ಯಪ್ರದೇಶದಿಂದ ರಾಜಸ್ಥಾನಕ್ಕೆ ಹೋಗಿ ರಾಜಸ್ಥಾನದ ವಾಗಾಡ ಗಡಿಯಲ್ಲಿ ಟರ್ನ್ ಆಗಿ ವಾಪಸ್ ಏನಾಗುತ್ತೆ ಅಂದ್ರೆ ಮಧ್ಯಪ್ರದೇಶದ ಸಮಭಾಜಕ ವೃತ್ತವನ್ನ ಹಾದು ಬಂದು ನಂತರ ಇದು ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ಹಾಗಾಗಿ ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನ 2 ಬಾರಿ ಹಾದು ಹೋಗುವ ನದಿ ಮಾಹಿ. ಹಾಗಾದ್ರೆ ಒಂದು ಕ್ವಶನ್ ಇಲ್ಲಿ ಮಧ್ಯದಲ್ಲಿ ನಿಮ್ಮನ್ನು ಕೇಳಿರ್ತೀನಿ, ಕಾಮೆಂಟ್ ಮಾಡಿ. ಏನಪ್ಪಾ ಅಂದ್ರೆ 0 ಡಿಗ್ರಿ ಸಮಭಾಜಕ ವೃತ್ತವನ್ನ 2 ಬಾರಿ ಹಾದು ಹೋಗುವಂತ ನದಿ ಯಾವುದು? ಸರಿಯಾದಂತ ಉತ್ತರವನ್ನ ಕಾಮೆಂಟ್ ಮಾಡಿ ತಿಳಿಸಿ. ಓಕೆ, ಇನ್ನು ಹಾಗಾದ್ರೆ ಬಿ, ಮಾಹಿ ನದಿಗೆ ಗುಜರಾತ್ ರಾಜ್ಯದಲ್ಲಿ ಕದನ ಅಣೆಕಟ್ಟೆಯನ್ನ ಕಟ್ಟಲಾಗಿದೆ. ಖಂಡಿತವಾಗ್ಲು ಗುಜರಾತ್ ರಾಜ್ಯದಲ್ಲಿ ಮಾಹಿ ನದಿಗೆ ಕದನ ಅಣೆಕಟ್ಟೆಯನ್ನ ಕಟ್ಟಿದ್ದಾರೆ. ಇನ್ನು 3ನೇ ಹೇಳ್ತಿದೆ, ಮಹಾನದಿಯನ್ನ ಒಡಿಸಾದ ದುಃಖಕಾರಕ ನದಿ ಅಂತ ಕರಿತೀವಿ. ಖಂಡಿತವಾಗ್ಲು ಮಹಾನದಿ ಒಡಿಸಾ ರಾಜ್ಯಕ್ಕೆ ಎಂಟ್ರಿ ಆಗ್ಬೇಕಾದ್ರೆ ಅಪಾರ ಬೆಳೆಯನ್ನ, ಅಪಾರ ಜೀವನವನ್ನ ನಾಶ ಮಾಡುತ್ತೆ. ಅದಕ್ಕೋಸ್ಕರ ಅಲ್ಲಿನ ಜನ ಮಹಾನದಿಯನ್ನ ಒಡಿಸಾದ ದುಃಖಕಾರಕ ನದಿ ಅಂತ ಕರೀತಾರೆ. ಇನ್ನು 4ನೇದು, ಮಚ್ಕುಂದಾ ನದಿಗೆ ದುಡುಮಾ ಎನ್ನುವಂತ ಅಣೆಕಟ್ಟೆಯನ್ನ ಕಟ್ಟಲಾಗಿದೆ. ಸೊ ಇದು ಕೂಡ ಕರೆಕ್ಟ್ ಆಗಿದೆ, ಇದು ಕೂಡ ಕರೆಕ್ಟ್ ಆಗಿದೆ, ಇದು ಕೂಡ ಕರೆಕ್ಟ್ ಆಗಿದೆ. ಹಾಗಾದ್ರೆ ಈ 4 ಸ್ಟೇಟ್ಮೆಂಟ್ ಸರಿಯಾಗಿರೋದ್ರಿಂದ ಇವತ್ತಿನ ಕ್ವಶನ್ಸ್ಗೆ ಸರಿಯಾದಂತ ಉತ್ತರ, ಈ ಕ್ವಶನ್ಗೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಸರಿಯಾದಂತ ಉತ್ತರ. ಇಲ್ಲಿ ನೋಡಿ ನಿಮ್ಗೆ 4 ಸಿಕ್ಕಿದೆ. ಮಚ್ಕುಂದಾ, ದುಡುಮಾ, ಮಹಾನದಿ, ಒಡಿಸಾದ ಕಣ್ಣೀರಿನ ನದಿ.
ಮಾಹಿ ಅಣೆಕಟ್ಟು, ಕದನ ಅಣೆಕಟ್ಟು ಮಾಹಿ ನದಿಗೆ. ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನ 2 ಬಾರಿ ಅದು ಹೋಗುತ್ತೆ. ಹಾಗಾಗಿ ಇದು ಸರಿಯಾದಂತ ಉತ್ತರ ಡಿ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಹಾಗಾದ್ರೆ ಮುಂದಿನ ಕ್ವಶನ್ಸ್ ಯಾವ್ದು ಅಂತ ನೋಡೋದಾದ್ರೆ, ಸೊ ನೋಡಿ, ಮೆಕ್ಕೆಜೋಳದ ತಳಿಗಳನ್ನ ಸರಿಯಾದ ತಳಿಗಳನ್ನ ಗುರುತಿಸಿ ಅಂತ ಇದೆ. ಯಾವ ಮೆಕ್ಕೆಜೋಳದ ತಳಿಯಾಗಿದ್ದಾವೆ ಅಂತ. ಆಪ್ಷನ್ ಎ ಜವಾಹರ್ ಇದೆ, ಆಪ್ಷನ್ ಬಿ ನವಜೋತ ಇದೆ, ಸಿ ಪ್ರಭಾತ ಇದೆ, 4 CH1 ಇದೆ, 5 ಸೋನಾಲಿಕಾ ಇದೆ. ಹಾಗಾದ್ರೆ ಈ 5 ತಳಿಗಳಲ್ಲಿ ಮೆಕ್ಕೆಜೋಳದ ವಿಶೇಷವಾದಂತ ತಳಿಗಳು ಯಾವ್ದಪ್ಪ ಅಂದ್ರೆ, ಸೊ ಜವಾಹರ್ ಅನ್ನೋದು ಮೆಕ್ಕೆಜೋಳದ ತಳಿ, ನವಜೋತ ಅನ್ನೋದು ತಳಿ, ಪ್ರಭಾತ ಅನ್ನೋದು ತಳಿ. ಈ 3 ಮೆಕ್ಕೆಜೋಳದ ತಳಿಗಳಾಗಿರೋದ್ರಿಂದ ಇಲ್ಲಿ ಸರಿಯಾದಂತ ಉತ್ತರವನ್ನ ನಾವು ಯಾವ್ದಂತ ಗುರುತು ಮಾಡ್ತೀವಪ್ಪ ಅಂದ್ರೆ 1, 2 ಮತ್ತು 3 ಸರಿ ಅಂತೇಳಿ ನಾವು ಇದನ್ನ ಗುರುತು ಮಾಡ್ತೀವಿ. ಹಾಗಾಗಿ ಇಲ್ಲಿ ನೋಡಿ ಆಪ್ಷನ್ ಬಿ ಏನಿದೆ, ಆಪ್ಷನ್ ಬಿ ಇದಕ್ಕೆ ಸರಿಯಾದಂತ ಉತ್ತರ ಅಂತೇಳಿ ಗುರುತು ಮಾಡ್ತೀವಿ. ಸೊ ಹಾಗಾಗಿ ಮೆಕ್ಕೆಜೋಳದ ತಳಿಗಳು ಈ 3 ಕಂಡು ಬರ್ತವೆ. ಯಾಕಂದ್ರೆ ಬೆಳೆಗಳಲ್ಲಿ ಪ್ರತಿ ಒಂದು ಎಕ್ಸಾಮ್ ಅಲ್ಲೂ ಕೂಡ ಇಲ್ಲ ಹತ್ತಿನೋ, ಕಬ್ಬುನೋ, ಭತ್ತನೋ, ರಾಗಿನೋ, ಜೋಳನೋ ತಳಿಗಳ ಮೇಲೆ ಕ್ವಶನ್ಸ್ ಕೇಳ್ತಾ ಇರ್ತಾನೆ. ಅದು ಎಸ್ಪೆಷಲಿ ಅತಿ ಹೆಚ್ಚು ಹತ್ತಿಗಳ ಮೇಲೆ ಕ್ವಶನ್ ಕೇಳ್ತಾನೆ.